ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಲಯನ್ ಹಾರ್ಟ್. ಈ ಫಿಲ್ಮ್ ನೋಡಿದಾಗ ನನ್ನ ರಿಯಾಕ್ಷನ್ ಹಿಂಗಿತ್ತು. ಈ ಫಿಲ್ಮಿನ ಹೀರೋ ಆಗಿರೋದು ಸೇಂಟ್ ಗುರ್ಮೀತ್ ರಾಮ್ ರಹೀಮ್ ಸಿಂಗ್ ಇನ್ಸಾನ್. ಅಣ್ಣನ ಹೆಸರು ಎಷ್ಟು ಮಟ್ಟಿಗೆ ಉದ್ದ ಐತಂದ್ರ ಇವನೇನಾದ್ರೂ ಸೈನ್ ಮಾಡಕ್ ಹೋದ್ರ ಪೆನ್ ಆಗಿರಂತ ಇಂಕೆಲ್ಲ ಖಾಲಿ ಆಗ್ಬಿಡ್ತೈತಿ. ಈ ಫಿಲ್ಮಿಗೆ ಡಿಒಪಿನೂ ಇವನ, ಆಕ್ಷನ್ ಡೈರೆಕ್ಟರ್ ಇವನ, ಎಡಿಟರು ಇವನ, ಕೊರಿಯೋಗ್ರಾಫರು ಇವನ, ಕೊನೆಗೆ ಡೈರೆಕ್ಟ್ರು ಇವನ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಶೂಟಿಂಗ್ ಮಾಡಕಾರ ಕಸ ಹೊಡಿಯೋದ್ರಿಂದ ಹಿಡಿದು ಕ್ಯಾಮ್ರಾ ಹಿಡಿಯೋ ತನಕ ಎಲ್ಲ ಕೆಲಸನೂ ಇವನ ಮಾಡ್ಯಾನ. ನೋಡ್ರಪ್ಪ, ಅಣ್ಣ ದಿ ಮೋಸ್ಟ್ ವರ್ಸಟೈಲ್ ಪರ್ಸನ್ ಇನ್ ದಿ ಹಿಸ್ಟ್ರಿ ಆಫ್ ವರ್ಲ್ಡ್ ಸಿನಿಮಾ ಅಂತೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸೊ ಫಿಲ್ಮ್ ಸ್ಟಾರ್ಟ್ ಹಾಕೋದಂಗ ಬೇರೆ ಗ್ರಹದಿಂದ ಕಲರ್ ಆಗಿರೋಂತ ಏಲಿಯನ್ಸ್ ಗಳು ಬರ್ತಾವು. ಭೂಮಿಗೆ ಬರ್ತಿದ್ದಂಗ ಈ ಏಲಿಯನ್ಸ್ ಗಳು ಪಾಕಿಸ್ತಾನದಲ್ಲಿ ವೇಷ ಹಾಕ್ಯಂತಾವು. ಪಾಕಿಸ್ತಾನ್ ಬೈ ದ ವೇ ಈ ಏಲಿಯನ್ಸ್ ಗಳು ಲಯನ್ ಹಾರ್ಟ್ ನ ಸಾಯಿಸ್ಬೇಕಂತ ಬಂದವು. ಸೊ ಈ ಏಲಿಯನ್ಸ್ ಗಳೆಲ್ಲ ಹೋಗಿ ಪಾಕಿಸ್ತಾನದಾಗಿರೋಂತ ಭಯೋತ್ಪಾದಕರ ಜೊತೆಗೆ ಡೀಲ್ ನ ಮಾಡ್ಕೊಂತವು. ಇವ್ರು ನೋಡ್ರಿ ಉಲ್ಟಾ ಬಾವಲಿಗಳು ನಿಂತ್ಕೊಂಡಾರ. ಇನ್ನು ಈ ಪುಣ್ಯಾತ್ಮ ಅಂತರೂ ಎದ್ರಿಕೆಂಡ್ ಸಾಯಕತ್ತಾನ. ನೆಕ್ಸ್ಟ್ ಈ ಏಲಿಯನ್ಸ್ ಗಳು ಬಹಳ ಅಡ್ವಾನ್ಸ್ ಆಗಿರೋಂತ ಟೆಕ್ನಾಲಜಿನ ಯೂಸ್ ಮಾಡಿ ಲಯನ್ ಹಾರ್ಟ್ ಎಲ್ಲಿ ಅದನ ಅಂತ ಕಂಡುಹಿಡಿತಾರ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇನ್ನೇನು ನಮ್ ಲಯನ್ ಹಾರ್ಟಿನ ಎಂಟ್ರಿ ಆಕತಿ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಆಕ್ಚುಲಿ ಈ ದರಿದ್ರ ಹೆಲಿಕಾಪ್ಟರ್ ನೋಡಿ ನನಗೆ ಸಿಡ್ಲು ಹೊಡಿಲಿಲ್ಲ. ಈ ಹೆಲಿಕಾಪ್ಟರ್ ನ ಇವನು ಎಕ್ಸ್ ಬಾಕ್ಸ್ ಇನ್ ರಿಮೋಟ್ ಇಲ್ಲಿ ಕಂಟ್ರೋಲ್ ಮಾಡ್ತಿರೋದನ್ನ ನೋಡಿ ನನಗೆ ಸಿಡ್ಲು ಹೊಡಿತು. ನೆಕ್ಸ್ಟ್ ಅಣ್ಣ ಕೈಯಿಂದ ಏನ ಬಿಸಾಕಿ ಹೊಸ ಹೆಲಿಕಾಪ್ಟರ್ ನ ತಯಾರು ಮಾಡ್ಬಿಡ್ತಾನ. ಸೊ ಪಾಕಿಸ್ತಾನದಾಗಿರಂತ ಆತಂಕವಾದಿಗಳನ್ನ ಸಾಯಿಸ್ಬೇಕಂತ ಇಂಡಿಯನ್ ಮಿಲಿಟರಿಯರು ಲಯನ್ ಹಾರ್ಟ್ ನ ಸ್ಪೈ ಆಗಿ ಕಳ್ಸಾಕತ್ತಾರ. ನೋಡ್ರಪ್ಪ, ಅಜಿತ್ ದೋವಲ್ ಮತ್ತೆ ಹಂಸಾ ಇಲ್ಲೇ ಅದಾರ. ಮೋಸ್ಟ್ಲಿ ದುರಂಧರ್ ಫಿಲ್ಮ್ ಇನ್ ಡೈರೆಕ್ಟ್ರು ಈ ಫಿಲ್ಮ್ ನೋಡೇ ಕಾಪಿ ಹೊಡೆದ್ರಾಕು. ಒಂದ್ಸಲ ನೋಡ್ರಿ ಅಣ್ಣ ಪಾಕಿಸ್ತಾನಕ್ಕೆ ಹೆಂಗ್ ಹೋಗೋಣ ಅಂತ. ನೆಕ್ಸ್ಟ್ ಈ ಪುಣ್ಯಾತ್ಮ ತನ್ನ ಫ್ರೆಂಡ್ಸ್ ಜೊತೆಗೆ ಡ್ಯಾನ್ಸ್ ಮಾಡ್ಕೊಂತ ಪಾಕಿಸ್ತಾನಕ್ಕೆ ಹೋಗೋಣ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇನ್ನೇನು ಒಂದು ಅಮೇಜಿಂಗ್ ಸಾಂಗ್ ಬರ್ತೈತಿ. ಈ ದರಿದ್ರ ಸಾಂಗ್ ನಾಗ ನಮ್ ದೇಶದ ಸೈನಿಕರನ್ನ ಬಹಳ ಕೆಟ್ಟದಾಗ ತೋರಿಸ್ಬಿಟ್ಟಾರ ಇವರು. ಯಾಕಂದ್ರ ಸೈನಿಕರು ಡಿಸ್ಕೋ ಡ್ಯಾನ್ಸ್ ಮಾಡ್ತಾರ, ಲಗಾಟ ಹೊಡಿತಾರ, ಬಾಯಿಯಿಂದ ಬೆಂಕಿ ಊದ್ತಾರ. ಬೈ ದ ವೇ ಈ ಸಾಂಗ್ ನು ನಮ್ ಹೀರೋನ ಮಾಡಿರೋದು. ನೆಕ್ಸ್ಟ್ ಅಣ್ಣ ಪಾಕಿಸ್ತಾನಕ್ಕೆ ಹೋಗೋದಂಗ ಫುಲ್ ಚೇಂಜ್ ಆಗ್ಬಿಡ್ತಾನ. ನೋಡ್ರಿ, ಪಂಜಾಬ್ನಾಗಿರಂತ ಮುಸ್ಲಿಂ ಸಾಂಟಾ ಕ್ಲಾಸ್ ತರ ಕಾಣಿಸಕತ್ತೆ ಇವನು. ಬೈ ದ ವೇ ಅಣ್ಣ 300 ವರ್ಷದಿಂದ ಸಾಯಿಲಿಲ್ದಂಗ ಹಂಗ ಬದುಕ್ಯಾನಂತೆ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಈ ವಿಷಯ ಗೊತ್ತಾಗ್ತದಂಗ ನನಗೇನ್ ಶಾಕ್ ಆಗ್ಲಿಲ್ಲ. ಯಾಕಂದ್ರೆ ಇಂತ ಅಡ್ವಾನ್ಸ್ ಆಗಿರೋಂತ ಟೆಕ್ನಾಲಜಿ ತಯಾರು ಮಾಡಕ ನೀವು 300 ವರ್ಷ ಬದುಕಲೇಬೇಕು. 80 ವರ್ಷ ಬದುಕ ಅಂತ ನಮ್ಮಂತರ ಕೈಲಿ ದೇವ್ರನಿಗೂ ತಯಾರು ಮಾಡಕ್ ಆಗಲ್ಲ ಇದನ್ನ. ನೆಕ್ಸ್ಟ್ ಅಣ್ಣ ನೆಲಕ್ಕ ಒದ್ದು ಟೇಬಲ್ ಮತ್ತೆ ಕುರ್ಚಿನ ಹೊರಗ್ ತೆಗಿತಾನ. ಇಂತ ನನ್ನ ಮಕ್ಕಳು ಭೂಮಿ ಮ್ಯಾಗಿರೋದ್ರಿಂದ ನಾ ಬರ್ತರ ಮಳೆ ಅರ್ಧಕ್ಕ ನಿಂತೋಗೋದು. ನೆಕ್ಸ್ಟ್ ನಮ್ ಫಿಲ್ಮಿನ ಹೀರೋಯಿನ್ ಎಂಟ್ರಿ ಆಕತಿ. ಈಕೆ ಅಪ್ಪ ಅಮ್ಮನ ಭಯೋತ್ಪಾದಕ ರೋಡ್ನಾಗ ಹಿಂಗ್ ಕರ್ಕೊಂಡು ಹೋಗಾರ. ನಮ್ ಹೀರೋ ಬಂದು ಬಳ್ಳಿಲೆ ಬುಲೆಟ್ ಹೊಡೆದು ಇವ್ರೆಲ್ರನ್ನೂ ಸಾಯಿಸ್ಬಿಡ್ತಾನ.
ನೋಡ್ರಪ್ಪ ನಾವು ಬಳ್ಳಿಲೆ ಗೋಲಿ ಹೊಡೆದಂಗ ಅಣ್ಣ ಬುಲೆಟ್ ಹೊಡ್ಯಾಕತಾನ. ನೆಕ್ಸ್ಟ್ ನಮ್ಮ ಹೀರೋಯಿನ್ ತನ್ನ ಅಮೇಜಿಂಗ್ ಆಕ್ಟಿಂಗ್ ನ ಮಾಡ್ತಾಳ. ಅಮ್ಮಿ ಅಪ್ಪು ಅಮ್ಮಿ ಅಪ್ಪು ಯಾಕೆ ಕಳಿಸ್ತೀರಾ ಈಗ? ನೋಡ್ರಿ ಈ ಹೀರೋಯಿನ್ ಅಪ್ಪ ಅಮ್ಮ ಸತ್ತು ಇನ್ನು 5 ನಿಮಿಷನೂ ಆಗಿಲ್ಲ, ಆಲ್ರೆಡಿ ಅಕ್ಕ ರೊಮ್ಯಾಂಟಿಕ್ ಸಾಂಗ್ ಹೋಗ್ಬಿಡ್ತಾಳ. ಇಲ್ಲಿ ಹೀರೋ ಪುಷಪ್ ಹೊಡಿತಿರೋದನ್ನ ನೋಡಿ ನಮ್ಮ ಅಕ್ಕ ಹೆವಿ ಇಂಪ್ರೆಸ್ ಆಕಳ. ಇನ್ನೇನು ಸಾಂಗ್ ಮುಗಿಯೋಷ್ಟೊತ್ತಿಗೆ ಇವರಿಬ್ರದ್ದು ಮದುವೆ ಆಕತಿ. ಇಲ್ಲಿ ನಮಗೆ ಇವರಿಬ್ರು ಮದುವೆ ಆಗಿರೋದು ಫೇಕ್ ಮದುವೆ ಅಂತ ಗೊತ್ತಾಕತಿ. ಬಟ್ ದಬಡಿ ದಿಬಡಿ ಅದಕ್ಕೆ ರಿಯಲ್ ಆಗಿ ಮಾಡಿದ್ರು ನನಗೆ ಗೊತ್ತಾಗೋಲ್ದು. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ದಿನ ನಮ್ಮಣ್ಣ ಬೈಕ್ ತಗೊಂಡ್ ರೋಡ್ ನಾಗ ಹೋಗ್ರ ಒಂದ್ ಹುಡುಗಿ ಡ್ರಾಪ್ ಕೇಳ್ತಾಳ. ನೋಡ್ರಿ ಬೈಕ್ ಆ ಕಡೆಯಿಂದ ಬರ್ತದ್ರ ಈಗ ಈ ಕಡೆ ತಿರ್ಕೊಂಡ್ ಡ್ರಾಪ್ ಕೇಳಾಕತ್ತಾಳ. ಆಕ್ಚುಲಿ ಈಕಿ ಹೀರೋನ್ ಫ್ರೆಂಡ್ ಆಗಿರೋದ್ರಿಂದ ಅಣ್ಣ ಈಕಿನ್ ಮಾತಾಡ್ಸಿ ಅಲ್ಲಿಂದ ಹೋಗಾನ. ಅಣ್ಣಗ ಬಾಳ ಬೋರ್ ಆಗಿದ್ರಿಂದ ಅಣ್ಣ ಬರೀ ಒಂದ್ ಬಟನ್ ಒತ್ತಿ ಬೈಕ್ ನ ಸೈಕಲ್ ಆಗಿ ಕನ್ವರ್ಟ್ ಮಾಡ್ಬಿಡ್ತಾನ. ನೆಕ್ಸ್ಟ್ ಅಣ್ಣ ತನ್ನ ಗೆಟಪ್ ನು ಚೇಂಜ್ ಮಾಡ್ಕೊಂತಾನ. A few moments later. ಸೈಕಲ್ ಹೊಡ್ಕೊಂಡು ರೋಡ್ ನ ಹೋಗ್ರ ಒಂದ್ ಟ್ರಕ್ ಬಿದ್ದಿರೋದನ್ನ ನಮ್ಮ ಅಣ್ಣ ನೋಡ್ತಾನ. ಈಗ ಲಯನ್ ಆಟು ಬರೀ ಕೈಲೇ ಈ ಟ್ರಕ್ ನ ವಾಪಸ್ ಎತ್ತಿ ಬಿಡ್ತಾನ. ಈ ನನ್ನ ಮಕ್ಕಳು ಅನ್ನ ತಿಂತಾರ ತಿಂತಾರಣ್ಣ. ಈ ನನ್ನ ಮಕ್ಕಳು ಅಣ್ಣನ ಹತ್ರ ಎಂತ ಅಡ್ವಾನ್ಸ್ ಟೆಕ್ನಾಲಜಿ ಐತಂದ್ರ ಬಟಾನಿಕಲ್ ನ ವಸ್ತು ಬಾಂಬ್ ನ ಫಿಕ್ಸ್ ಮಾಡ್ತಾನ. ನೆಕ್ಸ್ಟ್ ಬ್ಲಾಸ್ಟ್ ಮಾಡ್ತಾನ. ಇವನ್ ಉಂಗ್ರನ ತಗುದು ವಸ್ತುಕ್ಕ ಅದು ಡೈರೆಕ್ಟ್ ಆಗಿ ಇಂಡಿಯಾದ ಬಾವುಟ ಆಗ್ಬಿಡ್ತತಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೆಕ್ಸ್ಟ್ ಈ ಪುಣ್ಯಾತ್ಮ ಗ್ರೀನ್ ಸ್ಕ್ರೀನ್ ಹಾಕೊಂಡು ಮನಿ ಮುಂದೆ ನಡ್ಕೊಂಡ್ ಬರೋದ್ ಬೇರೆ ನಾವು ನೋಡ್ಬೇಕು. ಆಮೇಲೆ ಇದ ಮನಿನ ಬ್ಲಾಸ್ಟ್ ಮಾಡೋ ಸೀನ್ ನೋಡ್ಬೇಕು. ಸೊ ಆತಂಕವಾದಿಗಳು ಇರೋಂತ ಕ್ಯಾಂಪ್ ಹತ್ರ ನಮ್ಮ ಹೀರೋ ಬರ್ತಾನ. ಇಲ್ಲಿರಂತ ಗನ್ಗಳನ್ನ ನೋಡ್ರಿ ಎಷ್ಟೊಂದು ಫೇಕ್ ಅದವು. ನೆಕ್ಸ್ಟ್ ಈ ಡೂಪ್ಲಿಕೇಟ್ ಇಂದ ಮಾಡೋ ಅಂತ ಡೂಪ್ಲಿಕೇಟ್ ಶೂಟಿಂಗ್ ನಾವು ನೋಡ್ಬೇಕು. ಇಷ್ಟೆಲ್ಲ ನೋಡಿ ಸಾಕಾಗಿರೋ ಟೈಮ್ನಾಗ ಅಣ್ಣ ಪೆನ್ ತೆಗೆದು ಪೆನ್ನ ಬೈಕ್ ಆಗಿ ಕನ್ವರ್ಟ್ ಮಾಡ್ಬಿಡ್ತಾನ. ಆಮೇಲೆ ಈ ಬೈಕು ಮಿಸೈಲ್ನು ಬಿಡ್ತತಿ. ಅಲ್ಲ ತೋರಿಸ್ತೀರಿ, ಅಟ್ಲೀಸ್ಟ್ ನಂಬಂಗಾದ್ರೂ ತೋರ್ಸಿರಲಿ. ಏನೋ ಹೊಡೆದಂಗಾಯ್ತು. ಸೊ ಈ ಎಲ್ಲ ಕೆಲ್ಸಗಳು ಆದ್ಮ್ಯಾಗ ಸಡನ್ ಆಗಿ ಒಂದ್ ಲವ್ ಸಾಂಗ್ ಬರ್ತತಿ. ಸೊ ಸಾಂಗ್ ಮುಗಿತದಂಗ ಅಣ್ಣ ಒಬ್ಬ ವಿಲನ್ ನ ಸಾಯಿಸ್ಬೇಕಂತ ಡೈರೆಕ್ಟ್ ಆಗಿ ಅವನ್ ಟಾಯ್ಲೆಟ್ ರೂಮಿಗೆ ಬಂದ್ಬಿಡ್ತಾನ. ನೆಕ್ಸ್ಟ್ ನಮ್ಮ ಹೀರೋ ಇನ್ನೊಂದು ವಿಲನ್ ನ ಹಿಡ್ಕೊಂಡ್ ಬರ್ತಾನ. ಇವನನ್ನ ಇಲ್ಲಿಂದ ಯಾವ ತರ ಕರ್ಕೊಂಡ್ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ದಾಗ ಅಣ್ಣ ಡೈರೆಕ್ಟ್ ಆಗಿ ಆಕಾಶದಾಗ ಹಾರ್ಬಿಡ್ತಾನ. ಕೊನೆಗೆ ಈ ವಿಲನ್ ನ ಸಾಯಿಸಿ ಮೀನ್ಗಳಿಗೆ ಊಟ ಹಾಕ್ತಾನ. ನೆಕ್ಸ್ಟ್ ಇನ್ನೊಂದು ದರಿದ್ರ ಸಾಂಗ್ ಬರ್ತತಿ. ಸೊ ಸಾಂಗ್ ಮುಗಿತಿದ್ದಂಗ ಫಿಲಿಂ ಸ್ಟಾರ್ಟ್ ಆದಾಗ ಬಂದಂತ ಏಲಿಯನ್ಸ್ ಗಳ ಜೊತೆಗೆ ನಮ್ ಹೀರೋ ಮಾತಾಡ್ತಿರ್ತಾನ. ಆಕ್ಚುಲಿ ಇವರು ಮನುಷ್ಯರಲ್ಲ ಏಲಿಯನ್ಸ್ ಅಂತ ಇಲ್ಲಿ ನಮ್ ಹೀರೋಗ ಗೊತ್ತಾಕತಿ. ಈಗ ಫೈಟಿಂಗು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ನಡೆಯಲ್ಲ, ಡೈರೆಕ್ಟ್ ಆಗಿ ಆಕಾಶದಾಗ ನಡಿತೈತಿ. ಆಕಾಶದಾಗ ಫೈಟಿಂಗ್ ಮಾಡಿದ್ ಸಾಕಾಗಿಲ್ಲ ಅಂತ ಇವರೆಲ್ಲರೂ ಸೇರಿ ಡೈರೆಕ್ಟ್ ಆಗಿ ಬ್ರಹ್ಮಾಂಡಕ್ಕೆ ಹೋಗ್ಬಿಡ್ತಾರ.
ಇಲ್ಲಿ ನಮ್ ಲಯನ್ ಆರ್ಟ್ ಭೂಮಿ ಮ್ಯಾಗ ಬೀಳ್ತಾರಂತ ಬೆಂಕಿ ಚಣ್ಣ ಬರೀ ಕೈಯಿಂದ ತಡಿತಾನ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರ್ವ ನಾಷ್ಟ ಮಾಡ್ಬೇಕು. ಸೊ ಫೈನಲಿ ಬೆಂಕಿ ಚೆಂಡುಗಳಿಂದ ಭೂಮಿನ ಕಾಪಾಡಿದ ಮ್ಯಾಗ ಅಣ್ಣ ಭೂಮಿ ಒಳಗ್ ಬರ್ತಾನ. ಇಲ್ಲಿ ಎಲ್ಲ ಏಲಿಯನ್ಸ್ ಗಳು ಸೇರ್ಕೊಂಡು ಇವನನ್ನ ಕಟ್ಟೆ ಹಾಕಿ ತಮ್ಮ ಗ್ರಹ ಕರ್ಕೊಂಡು ಹೋಗ್ಬಿಡ್ತಾವು. ಸೊ ಹೀರೋ ಓದ್ನಲ್ಲಪ್ಪ ಅಂತ ಹೀರೋಯಿನ್ ಬೇಜಾರಾಗಿರೋ ಟೈಮ್ನಾಗ ಅಣ್ಣ ಒಂದ್ ಮೆಸೇಜ್ ನ ಕಳಿಸ್ತಾನ. ಆಕ್ಚುಲಿ ಇವನು ಬೇಕಂತಾನೆ ಏಲಿಯನ್ಸ್ ಗಳ ಜೊತೆಗೆ ಅವ್ರ ಗ್ರಹಕ್ಕೆ ಹೋದಂತೆ. ಯಾಕಂದ್ರ ಅಣ್ಣ ಅಲ್ಲಿ ಸ್ಪೈ ಆಗಿ ಇದ್ಕೊಂಡು ಅವ್ರನ್ನ ಸಾಯಿಸ್ತಾನಂತೆ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಪಾಕಿಸ್ತಾನದಾಗ ಸ್ಪೈ ಆಗಿ ವರ್ಕ್ ಮಾಡಿದ್ದು ಸಾಕಾಗಿಲ್ಲ ಅಂತ ಅಣ್ಣ ಬೇರೆ ಗ್ರಹದಾಗ ಸ್ಪೈ ಆಗಿ ವರ್ಕ್ ಮಾಡಕ್ ಹೋಗ್ಯಾನ. ಸೊ ಇಲ್ಲಿಗೆ ಈ ಫಿಲಿಂ ಎಂಡ್ ಆಕತಿ. ಬಟ್ ಲಾಸ್ಟ್ ಗೆ ಟು ಬಿ ಕಂಟಿನ್ಯೂಡ್ ಅಂತ ತೋರ್ಸ್ಯಾರ. ಮೋಸ್ಟ್ಲಿ ಪಾರ್ಟ್ 2 ಮಾಡ್ಬೇಕಂತ ಸ್ಕೆಚ್ ಹಾಕ್ದಂಗಿತ್ತು ಅಣ್ಣ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಾ ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನ್ರ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಯಾಕಿದೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳೇ ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.